ಮಗು ಕಾಣಿಸ್ತಾ ಇಲ್ಲ. ಹೌದಾ? ನಾನು ಕಾಣಿಸ್ತಾ ಇಲ್ಲ, ಬಾಲ್ಕನಿಲಿ ಇಲ್ಲ, ಟೆರೆಸ್ ಅಲ್ಲಿ ಇಲ್ಲ. ಯಾರೋ ಮಾತಾಡಿ ಬರ್ತಾ ಇದ್ದಾರೆ, ಅವ್ರನ್ನ ಕೇಳೋಣ. ಯಾಕೆ 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 ಏನಾಯ್ತು? ಯಾಕೆ ಗಾಬರಿ ಆಗಿರಿ? ಆಟ ಆಡ್ತಾ ಇರೋ ಮಗು ಕಾಣಿಸ್ತಿಲ್ಲ. ಹೇಗಾದ್ರೂ ಮಾಡಿ ಮಗುನ ನೀವೇ ಹುಡುಕ್ಸ್ಕೊಡ್ಬೇಕು. ಇಲ್ಲೇ ಎಲ್ಲೋ ಇರ್ತೈತಿ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮಾತಾಜಿ ಅವರು ಹುಡುಕಿ ಕೊಡ್ತಾರ. ಅವರದ್ದು ದಿವ್ಯ ದೃಷ್ಟಿ ಅದ. ಅಚ್ಚ ಹೋಗ್ಬಿಟ್ಟಿದ್ದಾನೆ, ಕಳೆದು ಹೋಗಿದ್ದಾನೆ. ಹೌದು, ಮತ್ತೆ ಇಲ್ಲೇ ಮಗು ಎಲ್ಲೋಯ್ತೋ ಗೊತ್ತಿಲ್ಲ. ಎಲ್ಲಾ ಕಡೆ ಹುಡುಕಿದ್ದಾಯ್ತು. ಟೆರೆಸ್ ಮೇಲೆ, ಮೆಟ್ಲಿ ಕೆಳಗೆ, ಮನೆ ಹಿಂಭಾಗದಲ್ಲಿ ಎಲ್ಲಾ ಕಡೆ ನೀವು ಹುಡುಕಿದ್ದೀರಾ, ಆದ್ರೆ ಮಗು ಸಿಕ್ಕಿಲ್ಲ. ಹೌದು, ಮತ್ತೆ ಧೈರ್ಯವಾಗಿರಿ, ನಿಮ್ ಬಚ್ಚ ಪ್ರಾಣಕ್ಕೆ ನನ್ ಪ್ರಾಣ ಕೊಡ್ತೀನಿ. ಬಚ್ಚೆ ಮನಸ್ಸೇ ಸಚ್ಚೆ, ಸಿಗುತ್ತೆ ಮಗು. ಆದ್ರೆ ನಾವ್ ಎಲ್ಲಾ ಕಡೆ ಹುಡುಕಿದ್ವಿ, ಮಗು ಸಿಕ್ತಿಲ್ಲ. ನನಗ್ ಗೊತ್ತು, ಗೋಲ್ಡನ್ ಮರೂನ್ ಕಾಂಬಿನೇಷನ್ ಬಟ್ಟೆನ ಧರಿಸಿದೆ. ಹೌದೌದು. ನಿಮ್ ಮುಖದಲ್ಲಿರೋ ತೇಜಸ್ ನೋಡಿದ್ರೆ ನೀವು ನಮ್ಗೆ ಸಹಾಯ ಮಾಡ್ತೀರ ಅಂತ ನಂಬಿಕೆ ಬರ್ತಿದೆ. ಬಚ್ಚ 6 ವರ್ಷ ಆಗ್ಲೇ ಹೇಳಿದ ಕಾಂಬಿನೇಷನ್ ಬಟ್ಟೆ ಹಾಕೊಂಡಿದೆ, ಅದೇ ಗೋಲ್ಡ್ ವಿತ್ ಮೆರೂನ್. ಕಳೆದು ಹೋಗಿದೆ. ಬಚ್ಚ ಕಾರಿನ ಡಿಕ್ಕಿಯಲ್ಲಿದೆ. ಬಟ್ಟೆ ಬೇಗ ಡಿಕ್ಕಿ ಓಪನ್ ಮಾಡಿ. ಮತ್ತೆ ನಿಮ್ಮಿಂದ ನಮ್ಮ ಮಗು ಸಿಕ್ಬಿಡ್ತು. ನಿಮ್ಮಿಂದ ಬಹಳ ಉಪಕಾರ ಆಗುತ್ತೆ. ಮತ್ತೆ ಬಹಳ ಯಾಕೆ ತಡ ಮಾಡಕತ್ತೀರಿ? ಮಾತೆಯವರಿಗೆ ಶ್ರೀಮತಿ, ಇಷ್ಟು ಚಿಕ್ಕ ವಿಷಯಕ್ಕೆ ಮಾತಾಜಿ ಆಗ್ಬಿಟ್ಟ. ನನ್ ಮಾತೆ ಶಾಸನ ಅಂತ ಎಷ್ಟು ದಿನದಿಂದ ಬಡ್ಕೋತಾ ಇದ್ದೆ. ನೀವ್ ಯಾರು ನನ್ ಮಾತು ನಂಬಲಿಲ್ಲ, ಅವ್ರು ನಂಬಿದ್ರು. ಮಾತಾಜಿ, ನಿನ್ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು, ಕೇಳ್ಬಹುದಾ? ದಕ್ಷಿಣ ಇಟ್ಬಿಟ್ಟು ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು. ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ಏನ್ ಕೇಳೋದಿತ್ತು? ಹತ್ರ ಬರ್ಬೋದಾ? ಮಾತಾಜಿ, ನನ್ನ ನೆಟ್ಟು ಬರಿಯನ್ನು ಕೆಂಪು ನಿಕ್ಕರು ಕಾಣಿಸ್ತಾ ಇಲ್ಲ, ಎಲ್ಲಿದೆ ಅಂತ ಹೇಳ್ತೀರಾ? ಛೀ ಕಳ್ಳ, ಒಳಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ನೀವೇ ಹಾಕೊಂಡಿದ್ದೀರಾ. ₹22,000 ಆಯ್ತು ನೋಡ್ರಿ. ಹೌದಾ? ಏನಪ್ಪಾ, ಒಂದಷ್ಟು ನೋಟ್ ಹಾರಿ ನಿನ್ ಶರ್ಟ್ ಒಳಗ್ ಕೂತಿದೆ. ಮರ್ಯಾದೆಯಾಗ ಆಚೆ ತೆಗ್ದಿಟ್ರೆ ಸರಿ, ಇಲ್ಲಾಂದ್ರೆ ಮೈಯೆಲ್ಲ ಉರಿ ಕಿತ್ಕೊಳತ್ತ. ಮರ್ತಾ ಬಿಟ್ಟಿನ್ರಿ, ಗಾಳಿಗೆ ಹಾರಿರೋದು ಗೊತ್ತೇ ಇಲ್ಲ. ಎಲ್ಲೆಲ್ಲಿ ಸಿಕ್ಕಾಬಿಟ್ಟ ಗೊತ್ತಲ್ಲ, ಗಾಳಿ ಇರ್ತಲ್ಲ ಜೋರಾಗಿ ಸಿಕ್ಕಾಬಿಡ್ತಾವ್ರಿ. ಇಲ್ಲದ ನೋಡ್ರಿ, ತೋರು ಹಾಕು. ಹಾ, ಈಗ ₹24,000 ಆಯ್ತು ನೋಡ್ರಿ ಮೇಡಮ್. ದಿನಕ್ಕೆ ₹24,000 ಕಲೆಕ್ಷನ್. ನನ್ನ ಅರ್ಧ ತಿಂಗಳು ಸಂಬಳ ಅದು. ಇನ್ನೂ ಜಾಸ್ತಿ ಕಲೆಕ್ಷನ್ ಆಗತ್ತಿನ್ಮೇಲೆ. ಎಲ್ಲ ಭಕ್ತಾದಿಗಳ ದಯೆ. ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ತೀರಾ ಮಾತಾಜಿ? ಹುಂಡಿಗೆ ಹಾಕೋ ಹಣಕ್ಕೆ ಟ್ಯಾಕ್ಸ್ ಬೇಕಾಗಿಲ್ಲ. ಅದು ದೇವ್ರಿಗೆ. ನಾನೇ ದೇವ್ರು, ನನಗೆ ಟ್ಯಾಕ್ಸ್ ಕಟ್ತೀಯಾ? ಆದ್ರೆ ಯಾವ್ದೇ ಹಣ ಆದ್ರೂ ಪರವಾಗಿಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಗೌರ್ಮೆಂಟ್ ಹೇಳತ್ತೆ. ನಾನೇ ದೇವ್ರು, ಈ ಜಗತ್ತಲ್ಲಿ ನಂದೇ ಸರ್ಕಾರ. ದಿಗಿಡ್ದಿಮ್ಮಿ, ನಿನಗೆ ಹೊಟ್ಟೆ ಉರಿ, ಅದಕ್ಕೆ ಈ ತರ ಎಲ್ಲ ಪ್ರಶ್ನೆ ಕೇಳ್ತಿದ್ಯಾ? ತಗೊಳ್ಳಿ ನಿಮ್ 4,000 ನೋಡಿ. 5 ಸ್ಟಾರ್ ಹೋಟ್ಲಿಂದ ಊಟಗಳನ್ನ ತರಿಸ್ಬಿಡಿ, ಅರ್ಥ ಆಯ್ತಾ? ಇನ್ಮೇಲಿಂದ ನಾನು ನಾರ್ಮಲ್ ಫುಡ್ ಎಲ್ಲ ತಿನ್ನಕ್ ಹೋಗಲ್ಲ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ನನ್ ಜನ್ಮೇಪಿ ಇನ್ಮೇಲಿಂದ ಬ್ರೆಡ್ ಅಂತೂ ನಾನು ತಿನ್ನೋದೇ ಇಲ್ಲ. ತರಿಸಿ ಮಜ್ಜು ತಿನ್ನೋಣ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವೋ, ಊಟ ಮಾಡಲು ನನಗೆ ಒಳ್ಳೆ ಸಮಯವೋ. ಜಗತ್ತೇಶ್ವರ ತೃಪ್ತನಾದ. ಆಗಲ್ಲಪ್ಪ. ಭಕ್ತರ ಬೆಳಕು ಮಾತಾಜಿ, ಶಕ್ತಿಯ ನೀಡು ಮಾತಾಜಿ, ನಮ್ಮಯ ದೇವತೆ ಮಾತಾಜಿ, ಕಾಪಾಡಮ್ಮ ಮಾತಾಜಿ, ಮಾತಾಜಿ ದೇವಿ ಮಾತಾಜಿ, ಪಾಚೋ ಶ್ರೀಮತಿ ಮಾತಾಜಿ, ಮಾತಾಜಿ ದೇವಿ ಮಾತಾಜಿ, ಪಾಚೋ ಶ್ರೀಮತಿ ಮಾತಾಜಿ. ಮಾತಾಜಿಗೆ ಜೈ, ಮಾತಾಜಿಗೆ ಜೈ, ಮಾತಾಜಿಗೆ ಜೈ. ಭಜನೆಯಲ್ಲಿ
ಪಾಲ್ಗೊಂಡ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು. ಈಗ ಮಾಧ್ಯಮದ ಸ್ನೇಹಿತೆ ಒಬ್ರು ನಮ್ಮ ಮಾತಾಜಿಯವ್ರನ್ನ ಸಂದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಮಠದ ಹೊರಾಂಗಣದಲ್ಲಿ ಸ್ವಲ್ಪ ಹೊತ್ತು ಕಾಯ್ಬೇಕಾಗಿ ವಿನಂತಿ. ದಯವಿಟ್ಟು. ನಾನು ಬೊಂಬಾಟ್ ನ್ಯೂಸ್ ಇಂದ ರೋಹಿಣಿ ಅಂತ ರಿಪೋರ್ಟರ್ ಬಂದಿದ್ದೀನಿ. ನಮಸ್ಕಾರ ಮಾತಾಜಿಯವರೇ. ಭಕ್ತಾದಿಗಳು ನಿಮ್ಮ ಸಂದೇಶದ ನಿರೀಕ್ಷೆಯಲ್ಲಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಭಕ್ತಾದಿಗಳು ಎಲ್ಲೆಲ್ಲಿರ್ತಾರೋ ಅಲ್ಲೆಲ್ಲ ನಾನು ಇರ್ತೀನಿ. ತೂ ಜಹಾ ಜಹಾ ಚಲೇಗಾ ಮೇರಾ ಸಾಯಾ ಸಾತ್ ಹೋ. ನೋಡಿ, ಯಾರ್ಯಾರು ಮೇಲಿಂದ ಧುಮುಕ್ತಾರೋ ಅವ್ರಿಗೆಲ್ಲ ನಾನು ಬ್ಯಾಟ್ಮ್ಯಾನ್. ಯಾರ್ಯಾರು ಆಕ್ಸಿಡೆಂಟ್ ಅಲ್ಲಿ ಬಿದ್ದು ಒದ್ದಾಡ್ತಿರ್ತಾರೋ ಅವ್ರಿಗೆಲ್ಲ ನಾನು ಸ್ಪೈಡರ್ ಮ್ಯಾನ್. ಯಾರ್ಯಾರು ಜೀವನದ ಜಂಜಾಟದಲ್ಲಿ ತೇಲಾಡ್ತಿರ್ತಾರೋ ಅವ್ರಿಗೆಲ್ಲ ನಾನು ಸೂಪರ್ ಮ್ಯಾನ್. ನಾನು ವುಮೆನ್ ಆಗಿದ್ರು ಭಕ್ತಾದಿಗಳಿಗೆ ಐರನ್ ಮ್ಯಾನ್. ನಾನು ಸೂಪರ್ ಮ್ಯಾನ್. ಭಗವಾನ್ ಮೇರಾ ಫ್ಯಾನ್. ಜೈ ಜಗತೇಶ್ವರ. ಮಾತಾಜಿ, ಒಂದೇ ಒಂದು ಪ್ರಶ್ನೆ. ನಿಮ್ಗೆ ಮನೆ ಬಗ್ಗೆ, ಜೀವನದ ಬಗ್ಗೆ ಏನ್ ಅನ್ಸುತ್ತೆ? ಎಲ್ಲವೂ ನಶ್ವರ, ದೇವ್ರು ಮಾತ್ರ ಶಾಶ್ವತ. ನೋಡು, ನಿನ್ನಲ್ಲಿರುವ ನಾನು ಅಂದ್ರೆ ಅಲ್ಲಿರುವ ನಾನು, ಇಲ್ಲಿರುವ ನಾನು, ಅಲ್ಲಿಯ ನಾನು ನನ್ನೊಳಗೆ ಸೇರಿಕೊಂಡು ಈ ನಾನು ಆ ನಾನುವನ್ನು ಸಂಪರ್ಕಿಸಿದಾಗ ಆ ನಾನು ಈ ನಾನು ಆ ನಾನು ಆಗಿ ಲೀನವಾಗುತ್ತದೆ. ಯಾವುದು ಸ್ಥಿರವಲ್ಲ, ಯಾವುದೂ ನಶ್ವರವಲ್ಲ. ಗೊತ್ತಾಯ್ತು. ಗಡ್ಡ ನಶ್ವರ, ಬ್ಲೇಡು ಶಾಶ್ವತ. ಪಾಪು, ನೀನ್ ಮಾತಾಡ್ತಿರೋದು ಮಾತಾಜಿ, ತೊಂದರೆ ಆಗಿದೆ ಮಾತಾಜಿ. ಆಗ್ಬಾರ್ದು ಆಗೋಗಿದೆ ಮಾತಾಜಿ. ಯೋಚನೆ ಮಾಡ್ಬಿಡಿ ಮಕ್ಳೇ, ನಾನಿಲ್ಲಿದ್ದೀನಿ. ಯಾರೇ ಏಳ್ಲಿ ಬೀಳ್ಲಿ, ವಿಷ ಕುಡಿಲಿ, ಹಗ್ಗ ಹಾಕೊಳ್ಳಿ, ಸಾಯೋ ತೀರ್ಮಾನ ತಗೊಂಡಿರ್ಲಿ, ನಾನಿದ್ದೀನಿ ಅವ್ರಿಗೋಸ್ಕರ. ನಾನೇ ಸೂಪರ್ ಮ್ಯಾನ್, ನಾನೇ ಸ್ಪೈಡರ್ ಮ್ಯಾನ್. ಹಾಗಂತ ನೀವ್ ಹೇಳಿದಕ್ಕೆ ನನ್ನ 6 ವರ್ಷದ ಮಗ ಮಾತಾಜಿ ಕಾಪಾಡ್ತಾರೆ ಅಂತ ಮಾಡಿ ಮೇಲಿಂದ ಹಾದ್ ಬಿದ್ಬಿಟ್ಟ. ಬಿದ್ದು ಕಾಲ್ ಮುರ್ಕೊಂಡಿದ್ದಾನೆ, ಆಸ್ಪತ್ರೆ ಸೇರಿದ್ದಾನೆ. ಅವನ್ ಕಾಲ್ ಸರಿ ಮಾಡಿ ಮಾತಾಜಿ. ಅವನ್ ಯಾಕೆ ಹಾರಕ್ ಹೋದ? ಯಾರನ್ ಕೇಳಿ ಹಾರ್ದ? ನಾನು ಸೂಪರ್ ಮ್ಯಾನ್, ನಾನು ಬಂದು ಇಟ್ಕೋತೀನಿ, ನಾನು ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ ನೀವು ಟಿವಿಲಿ ಹೇಳ್ತಿದ್ರಲ್ಲ, ಅದಕ್ಕೆ ಮಾತಾಜಿ ಸಹಾಯ ಮಾಡ್ತಾರೆ ಅಂತ ಹಾರ್ಬಿಟ್ಟ ಅವನು. ಅಲ್ರಿ, ಏನೋ ಮಾತಿನ ಫ್ಲೋನಾಗ ಹೇಳಿರ್ತೀವಿ, ಹಂಗಂತ ಹಾರೇ ಬಿಡೋದೇನ? ಹಾರಾಗಿದ್ರ ಮಾತಾಜಿ ಪರ್ಮಿಷನ್ ತಗೊಂಡು ಹಾರ್ಬೇಕಾಗಿತ್ತವ. ಹಾ, ನಾವೇ ಹಗ್ಗ ಕಟ್ಟಿ ಬಂಗಿ ಜಂಪ್ ಮಾಡಿಸ್ತಿದ್ವಿ. ಆಗ ಮಾತಾಜಿ ಬಂದು ಕಾಪಾಡ್ತಿದ್ರು. ಮಕ್ಕಳು ನಿಮ್ಮನ್ನ ನಂಬಿದ್ದಾರೆ. ಟಿವಿಲಿ ನೀವು ಕೊಟ್ಟಿರೋ ಪ್ರಚಾರ ನೋಡಿ ಮೇಲಿಂದ ಹಾರಿದಾನೆ. ಅವನ್ನ ನೀವೇ ಕಾಪಾಡ್ಬೇಕು. ಆಸ್ಪತ್ರೆ ಖರ್ಚು ನೀವೇ ಭರಿಸ್ಬೇಕು. ಆಗಲ್ರಿ, ಯಾರೋ ಬಿದ್ರೆ ನಮ್ಮ ಮಾತಾಜಿ ಅವರು ದವಾಖಾನಿ ಬಿಲ್ ಯಾಕ್ರಿ ಕಟ್ಬೇಕು? ನೀವು ಕೊಡ್ಲೇಬೇಕು. ಕೊಡಲ್ರಿ? ಏನ್ ಮಾಡ್ತೀರಿ? ಅದೇನ್ ಮಾಡ್ಕೊತೀರಿ ಮಾಡ್ಕೊ ಹೋಗ್ರಿ. ನೋಡ್ರಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಮಾತಾಡಕ್ ಬರ್ಬೇಡ್ರಿ, ಹೊಂಡ್ರಿ. ಅಂದ್ರೆ ಭಾಷಣ ಮಾತ್ರ ನಿಮ್ದು, ಅದರಿಂದ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಜನಗಳ ಕರ್ಮನಾ? ಮಾತೆ ಅಂತೆ ಮಾತೆ. ಎಂತ ಕೆಲಸ ಮಾಡಿದಿರಿ? ನಿಮ್ಮನ್ನ ಸುಮ್ನೆ ಬಿಡಲ್ಲ. ನೋಡಿ ಏನ್ ಮಾಡ್ತೀವಿ ಅಂತ. ಏನ್ ಮಾಡ್ತೀರಿ ನೀವು? ದೇವ್ರಿಗೆ ಬೈಯಕ್ ಹಚ್ಚಿರಲ್ರಿ? ತಲೆಗಿಲಿ ಕೆಟ್ಟತೇನ್ರಿ ನಿಮ್ಗ? ಮೂಕೋಯ್ತೆ ದೇವ್ರು. ನಡ್ರಿ, ನೀವು ಹೇಳ್ತೀನಿ. ಹೊಂಡ್ರಿ ನೀವು, ಹೊಂಡ್ರಿ, ಮಾತಾಡ್ತೀನಿ. ಹೊಂಡ್ರಿ ನೀವು. ಏನ್ ಮಾತಾಡ್ತೀರಿ ನೀವು ದೇವ್ರಿಗೆ? ಮಾತಾಜಿ, ನೀವು ತಲೆ ಕೆಡ್ಸ್ಕೋಕ್ ಹೋಗ್ಬೇಡ್ರಿ ನೀವು. ನಾ ಮಾತಾಡಿನಿ. ಬೇಡದಿರುವ ಭಕ್ತಾದಿಗಳೇ, ಪ್ರಶ್ನೆ ಮುಂದುವರಿಸಿ. ಚಲೋ ಹೇಳಿದ್ ನೋಡ್ರಿ ಅದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋ ಹಾಗೆ ಬಾಬಾ ಪಾಂಡು ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪಾಂಡು ಅವ್ರಿಗೆ ತೆರಿಗೆ ಶಾಕ್. ನಾವೀಗ ಶ್ರೀಮತಿ ಮಾತಾಜಿ ಅವ್ರ ಮನೆ ಮುಂದೆ ಇದೀವಿ. ಮನೆಯೊಳಗಡೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಾತಾಜಿ ಆಗಿರೋ ಶ್ರೀಮತಿ ತೆರಿಗೆ ಪಾವತಿಸದೆ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡ್ತಾ ಇದ್ದಾರೆ ಅಂತ ಶಂಕಿಸಲಾಗಿದೆ. ಹಲೋ ಹಲೋ ಹಲೋ, ಯಾರು ನೀವು? ಏನ್ ಸೀದಾ ಮನೆ ಒಳಗಡೆ ನುಗ್ತಾ ಇದ್ರಲ್ಲ? ಅಲ್ಲ, ಮನೆ ಒಳಗಡೆ ಬರೋದಲ್ದೇನೆ ಮಾಡಿ ಮೇಲೆ ಬಂದಿರಲ್ಲ, ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮ್ಗೆ? ನೋಡಿ ಸರ್, ನಮ್ಗೆ ಯಾರು ಪರ್ಮಿಷನ್ ಕೊಡೋ ಅಗತ್ಯ ಇಲ್ಲ. ನಾವು ಯಾರ ಮನೆಗೆ ಬೇಕಾದ್ರೂ ಹೋಗ್ಬೋದು. ಯಾರು ನಮ್ಮನ್ನ ತಡೆಯೋಕ್ಕಾಗಲ್ಲ. ಏನ್ ಹಾಗಂದ್ರೆ? ನಾನು ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಹಲೋ, ಅಷ್ಟೊಂದು ಟೆನ್ಷನ್ ತಗೋಬೇಡಿ. ಪೊಲೀಸ್ನವ್ರು ಕೆಳಗಡೆ ಇದ್ದಾರೆ. ಪೊಲೀಸ್ನವ್ರು ಕೆಳಗಡೆ ಇದ್ದಾರಾ? ಅಂದ್ರೆ ನೀವು? ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್. ನಿಮ್ ಮನೆ ರೈಡ್ ಮಾಡಕ್ ಬಂದಿದೀವಿ. ಹೌದಾ? ರೈಡಾ? ನಮ್ಮನೆಲ್ಲ? ನಿಮ್ ಮೊಬೈಲ್ ಕೊಟ್ಟು ಕೆಳಗಡೆ ಇರಿ. ನಿಮ್ ರೂಮ್ಸ್ ನೆಲ್ಲ ಸರ್ಚ್ ಮಾಡಬೇಕು. ತವನ್ ಗಿವ್ ಮಿ ಯುವರ್ ಮೊಬೈಲ್. तारीखे एरोप्लेन में चपाती करेगा रे, ಕರೆಗ ರೇ. ಏನಮ್ಮ
ರೈಡ್ ಮಾಡೋ ಸಂಪಾದನೆ ಮಾಡ್ಬಿಟ್ಟಿದ್ಯಾ? ಇದಕ್ಕೇನು ಟ್ಯಾಕ್ಸ್ ಗಿಕ್ಸ್ ಏನು ಕಟ್ಟಂಗೆ ಇಲ್ವೋ? ಅಯ್ಯೋ ಸುವರ್ಕೆ ಬಚ್ಚೆ ಅಣ್ಣ, ಇದ್ ನಾನ್ ದುಡ್ದಿದ್ದಲ್ಲ, ಜನ ಪ್ರೀತಿಯಿಂದ ಕೊಟ್ಟಿರೋದು. ಪ್ರೀತಿಗೆ ಟ್ಯಾಕ್ಸ್ ಇಲ್ಲ. ಪ್ರೀತಿನೇ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳಿಗೆ. ಜನ ಪ್ರೀತಿಯಿಂದ ಕೊಟ್ರು ಟ್ಯಾಕ್ಸ್ ಬರುತ್ತೆ. ಆಲ್ರೆಡಿ ಒಂದ್ ಕಾರ್ ತಗೊಂಡಿದ್ದೀರಲ್ಲ, ಬಿಳಿ ಬಣ್ಣದ್ದು, ಕೀ ಇಲ್ಲೇ ಇದೆ, ಅದು 420 ಕಾರು. ಅಣ್ಣ ಕಾರ್ ನಾನ್ ತಗೊಂಡಿಲ್ಲ, ಸೇಠ್ಜಿ ನನಗೆ ಗಿಫ್ಟ್ ಮಾಡಿದ್ದು. ಕಾರು ಗಿಫ್ಟ್ ಯಾಕೆ ಕೊಟ್ರು ನಿಮಗೆ? ನೋಡಿ, ಆ ಸೇಠ್ಜಿ ಮಗು ಪ್ರಾಣಕ್ಕೆ ಅಪಾಯ ಇತ್ತು, ನಾನು ಅದನ್ನ ಬಿಡಿಸ್ಕೊಟ್ಟೆ, ಪುತ್ರ ಭಿಕ್ಷೆ ಕೊಟ್ಟೆ, ಅದಕ್ಕೆ ಅವ್ರ ಕಾರ್ ಭಿಕ್ಷೆ ನನಗೆ ಕೊಟ್ರು. ಆದ್ರೆ ಇದು ಕದ್ದು ಕಾರು. ಆ ಮಾಡಿಂಗ್ ಕ್ಲಾಸ್ ಸೇಟ್ ಇದಾನಲ್ಲ, ಕಾರ್ಗಳನ್ನ ಕದಿಯೋದು, ನಂಬರ್ ಪ್ಲೇಟ್ ಚೇಂಜ್ ಮಾಡೋದು, ಉತ್ತರ ಭಾರತದಲ್ಲಿ ಮಾರೋದು. ಅದ್ರಲ್ಲಿ ಇದು ಒಂದು. ಕದ್ದು ಕಾರ ಅದು. ಜನ ಕೊಟ್ಟಾಗ ಅನುಮಾನ ಪಡಕ್ಕಾಗತ್ತಾ? ನಾವು ತಗೊಂಡ್ಬಿಡ್ತೀವಿ. ಆದ್ರೆ ಕದ್ದು ಕಾರನ್ನ ಕೊಂಡ್ಕೊಳ್ಳೋದು ಅಪರಾಧ ಆಗತ್ತೆ. ನೀವು ಕೊಟ್ಟಾರನ್ನ ಕೇಳ್ರಿ, ನಮ್ನೇನ್ ಕೇಳ್ತೀರಿ ನೀವು? ಇನ್ಸ್ಪೆಕ್ಟ್ರೆ, ಈ ಅಮ್ಮನ ಪ್ರವಚನ ಕೇಳಿ ನನ್ನ ಮಗ ಮೇಲ್ಗಡೆಯಿಂದ ಹಾರಿ ಕಾಲ್ ಮುರ್ಕೊಂಡು ಬಿದ್ದಿದ್ದಾನೆ. 1 ಲಕ್ಷ ರೂಪಾಯಿ ಖರ್ಚಿದೆ. ಯಾರು ಕೊಡ್ತಾರೆ ಇದನ್ನ? ಲೇ, ನಾನು ಹೇಳಿದೆ ಮಾತೆ ಆಗೋದು ಒಳ್ಳೇದಲ್ಲ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ? ಲೇ, ಮಾತಾಜಿ ಆಗೋದು ಅಷ್ಟು ಸುಲಭ ಅಲ್ಲ. ನವಿಲ್ ನೋಡಿ ಕೆಂಬುತ್ತಾ ಕುಣಿತಂತೆ. ಅಷ್ಟು ತಿಳುವಳಿಕೆ ಬೇಡವಾ ನಿನಗೆ? ನನ್ಗೂ ಅದು ಅನ್ನಿಸ್ತು. ಆದ್ರೆ ಈ ನಂದ ಅನ್ನೊಂದು ತುಂಬಾ ಬಿಲ್ಡಪ್ ಕೊಟ್ಬಿಟ್ಟು ನನ್ನ ಸ್ವಾಮಿನೇ ಮಾಡ್ಬಿಟ್ರು. ನಾನು ಹಂಗೆ ಕ್ಯಾರಿ ಓವರ್ ಆಗ್ಬಿಟ್ಟೆ. ಆದ್ರೆ ಇವಾಗ ತಪ್ಪು ಅಂತ ನನ್ಗೆ ಅನ್ನಿಸ್ತಾ ಇದೆ ರೀ. ಥ್ಯಾಂಕ್ ಯು ಸೋ ಮಚ್. ತಪ್ಪು ಅಂತ ಗೊತ್ತಾಯ್ತಾ? ಈಗ ಜನಕ್ಕೆ ಏನ್ ಮೆಸೇಜ್ ಕೊಡ್ತೀಯಾ? ನೋಡಿ, ನಾನು ಯಾವ ಸ್ವಾಮಿನಿನೂ ಅಲ್ಲ. ಜನ ಎಲ್ಲ ಸೇರಿ ನನ್ನ ಸ್ವಾಮಿನಿ ಮಾಡಿದ್ದಾರೆ. ನನ್ನ ಮತ್ತಜ್ಜಿನೂ ಅಲ್ಲ, ಬದನೆಕಾಯಿಯೂ ಅಲ್ಲ. ನನ್ನಲ್ಲಿ ಯಾವ ಪವಾಡರೂ ಇಲ್ಲ. ನಂತರ ಪವಾಡ ಮಾಡೋರು ಯಾರನ್ನೂ ನೀವು ನಂಬೇಡಿ, ಮೋಸ ಹೋಗ್ತೀರ. ಓಕೆನಾ? ಅದೆಲ್ಲ ಸರಿಯಮ್ಮ, ಜನರಿಗೆ ಯಾಕಮ್ಮ ಮೋಸ ಮಾಡ್ದೆ? ನೋಡಿ, ಎಲ್ಲಿವರೆಗೂ ಮೂಢರು ಇರ್ತಾರೋ ಅಲ್ಲಿವರೆಗೂ ಮೂಢನಂಬಿಕೆ ಇದ್ದೇ ಇರುತ್ತೆ. ಜನರಿಗೆ ಎಚ್ಚರಿಕೆ ಕೊಡೋದಕ್ಕೆ ಅಂತಾನೆ ನಾನು ಈ ತರ ವೇಷ ತೊಟ್ಟಿದ್ದು. ಓಕೆನಾ? ಹಾಗಂತ ಹೇಳಿ ಕಾನೂನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಅಯ್ಯೋ ನೋಡಿ, ನನ್ ಮಾತ್ ಕೇಳಿ ಯಾವ್ದೋ ಹುಡುಗ ಡೈ ಹೊಡೆದ್ಬಿಟ್ಟಿದಾನಲ್ಲ, ಅವ್ನ ಆಸ್ಪತ್ರೆ ಖರ್ಚೆಲ್ಲ ನಾನೇ ಕೊಡ್ತೀನಿ. ನಾನು ಇತ್ತೀಚೆಗೆ ಸಂಪಾದನೆ ಮಾಡಿರೋದು ಅಷ್ಟು ಬಡವರಿಗೆ ದಾನ ಮಾಡ್ಬಿಡ್ತೀನಿ. ಓಕೆನಾ? ಆದ್ರೂ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ದುಡ್ಡೆಲ್ಲ ವಾಪಸ್ ಕೊಟ್ಟಾಯ್ತಲ್ಲ, ಈ ವಿಷಯನ ಇಲ್ಲಿಗೆ ಮುಗಿಸಿ ಪೊಲೀಸ್ ಸ್ಟೇಷನ್ ಯಾಕೆ? ಅದ್ ಹೇಗ್ರಿ ಮುಗ್ಸಕ್ಕಾಗತ್ತೆ? ಇವಾಗ ಮಾತಾಜಿಯವರು ಅರೆಸ್ಟ್ ಆಗ್ತಾರೆ. ಅವ್ರನ್ನ ಸಪೋರ್ಟ್ ಮಾಡಿದ ನಂದು ಕೂಡ ಅವ್ರ ಜೊತೆಲಿ ಇರ್ತಾರೆ. 3 ಜನಕ್ಕೆ 3 ತಟ್ಟೆ, 1 ಸೆಲ್ಲು, ಜೈಲು.